ಸ್ನೇಹಿತರೆ, ಬೆಸ್ಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಪ್ರದೀಪ. ಒಂದಿಷ್ಟು ವಿಡಿಯೋಗಳಲ್ಲಿ ನಾನು ನಶೆಮುಕ್ತ ಚೂರ್ಣದ ಬಗ್ಗೆ ಹೇಳಿದ್ದೆ. ಅನೇಕ ಜನ ಫೋನ್ ಮಾಡಿದ್ರು, ನಶೆಮುಕ್ತ ಚೂರ್ಣ ಬೇಕು ಅಂತಂದರು. ಆದರೆ ಈ ಫೋನ್ ಮಾಡಿದವ್ರಿಗೆ ಕೊಡುವಷ್ಟು ಮಾಡುವ ಸಮಯ ನನಗಿಲ್ಲ. ಸೊ ಅದರಿಂದ ನೀವೇ ಮನೆಯಲ್ಲಿ ಮಾಡ್ಬೋದು. ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ನೀವು ಅದನ್ನು ಮಾಡಿ. ಸೊ ಇದೇ ನಶೆಮುಕ್ತ ಚೂರ್ಣ, ಒಳ್ಳೆಯ ಪರಿಮಳ ಇರುವಂತಹ ಚೂರ್ಣ. ಇದನ್ನು ನಾವು ಬಿಸಿನೀರಿಗೆ ಹಾಕಿ ಕುಡಿಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಯಾರಿಗೆ ಬೇಕಾದ್ರೂ ಕುಡಿಬೋದು. ಅದರಲ್ಲಿ ಅತಿ ಹೆಚ್ಚಾಗಿ ನಾವು ಇದನ್ನು ಯಾರಿಗೆ ಕೊಡಬೇಕು ಅಂತಂದರೆ, ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವ್ಯಸನದಿಂದ ಜೀವನವನ್ನು ಹಾಳು ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ನೀವು ಕೊಡೋದ್ರಿಂದ 48 ದಿನಗಳ ನಂತರದಲ್ಲಿ ಇವರು ಸಂಪೂರ್ಣವಾಗಿ ಈ ಮದ್ಯಪಾನ, ಧೂಮಪಾನ ಅಥವಾ ಮಾದಕ ವ್ಯಸನವನ್ನು ಸಂಪೂರ್ಣವಾಗಿ ಅವರು ಬಿಡ್ತಾರೆ. ಅಥವಾ ಮಾದಕ ವ್ಯಸನ ಮಾತ್ರವಲ್ಲ, ಗ್ಯಾಂಬ್ಲಿಂಗ್, ಕೆಟ್ಟ ಆಲೋಚನೆ, ಕೆಟ್ಟ ಚಟ ಇರುವವರೆಲ್ಲರೂ ಬಂದು ಅವರ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿ ಅಧಿಕವಾದಂತಹ ಹುಮ್ಮಸ್ಸು, ಓಜಸ್ಸಿನ ಶರೀರವನ್ನು ಅವರು ಮಾಡ್ಕೋಬೋದು ಅನ್ನುವಂಥ ಅನೇಕ ಜನರಿಗೆ ನಾನು ಕೌನ್ಸಿಲಿಂಗನ್ನು ಕೊಟ್ಟಿದ್ದೇನೆ. ಕೌನ್ಸಿಲಿಂಗ್ ಕೊಟ್ಟವರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ನಾನು ರೆಫರ್ ಮಾಡಿರುವಂಥದ್ದು ಈ ನಶೆಮುಕ್ತ ಚೂರ್ಣವನ್ನು ಮನೆಯಲ್ಲೇ ಮಾಡಿ ಅಂಥದ್ದು. ಇದಕ್ಕೆ ಅಶ್ವಗಂಧ, ಒಣಶುಂಠಿ, ಆಮೇಲೆ ಅರಿಶಿನ, ಕಾಳುಮೆಣಸು, ಆಮೇಲೆ ಬ್ರಾಹ್ಮಿ, ಹೀಗೆ ಒಂದಿಷ್ಟು ವಸ್ತುಗಳನ್ನು ಬಳಸ್ಕೊಂಡು, ಯಾವುದು ಅಮೃತ ಬಳ್ಳಿ, ಇಂಥವನ್ನೆಲ್ಲ ಬಳಸ್ಕೊಂಡು ನಾವು ಮಾಡಿರುವಂಥದ್ದು ಅಶ್ವಗಂಧ ಇದು. ಸೊ ಇದು ಯಾರಿಗೂ ಸೈಡ್ ಎಫೆಕ್ಟ್ ಏನಿಲ್ಲ. ಆದರೆ ಯಾರಿಗೆ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಆಗುತ್ತೆ, ಯಾರಿಗೂ ಬರುತ್ತೆ ಅಂದರೆ ಕುಡಿದು ಕರಳು ಪಚ್ಚಿ ಎಲ್ಲ ಸುಟ್ಟೋಗಿರುತ್ತೆ, ಬೆಂದೋಗಿರುತ್ತೆ ಅಂತ ಡಾಕ್ಟರ್ ಹೇಳ್ತಾರಲ್ವ, ಅಥವಾ ವಾಮಿಟ್ ಬರ್ತಾ ಇರುತ್ತಲ್ವ, ಬ್ಲಡ್ ವಾಮಿಟ್, ಅಂಥವರಿಗೆಲ್ಲ ಇದನ್ನು ಕೊಡಬಾರ್ದು. ಓಕೆನಾ. ಆಮೇಲೆ ಕಿಡ್ನಿ ಹೋಗಿರುತ್ತೆ, ಆರ್ಗನ್ಸಿಗೆ ಡ್ಯಾಮೇಜ್ ಆದವರಿಗೆ ಯಾವುದೇ ಕಾರಣಕ್ಕೂ ಈ ಮೆಡಿಸಿನ್ ಅಂತಲ್ಲ ಯಾವ ಮೆಡಿಸಿನ್ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ಆ ಡಾಕ್ಟರ್ ಯಾವುದನ್ನು ಹೇಳ್ತಾರೆ ಅದನ್ನು ಮಾತ್ರ ತಗೊಳ್ಳಿ, ಕೊಡಿ. ಓಕೆನಾ. ಇದು ನೀವು ಮನೆಯಲ್ಲೇ ಮಾಡ್ಬೋದು. ಸೊ ಅಶ್ವಗಂಧವನ್ನು ನೀವು ಗ್ರಂಥಿಗೆ ಅಂಗಡಿ ಅಥವಾ ರೈತರಿಂದ ನೇರವಾಗಿ ತೆಗೆದುಕೊಂಡು ನೀರಿನಲ್ಲಿ ನೆನೆ ಹಾಕಿ, ಅಶ್ವಗಂಧದ ಬೇರನ್ನು ನೀರಿನಲ್ಲಿ ನೆನೆ ಹಾಕಿದ ನಂತರದಲ್ಲಿ ಇದನ್ನು ನೀವು 3 ಗಂಟೆ ನಂತರದಲ್ಲಿ ಶುದ್ಧವಾದ ಹಾಲಿನಲ್ಲಿ 3 ಬಾರಿ ನೀವು ಇದನ್ನು ಬೇಯಿಸಬೇಕು. 1 ಟೈಮ್ ಇದನ್ನು ಬೇಯಿಸಿದ ನಂತರದಲ್ಲಿ ಹಾಲು ಚೇಂಜ್ ಮಾಡಬೇಕು. 2ನೇ ಸಲನೂ ಬೇಯಿಸಿ ಹಾಲು ಚೇಂಜ್ ಮಾಡಬೇಕು. 3ನೇ ಸಲನೂ ಬೇಯಿಸಿ ಹಾಲನ್ನು ಚೇಂಜ್ ಮಾಡಬೇಕು. ನಂತರದಲ್ಲಿ ಇದನ್ನು ತೆಗೆದುಕೊಂಡು ಒಣಗಿಸ್ಬೇಕು. ತುಂಬ ನೋಡಿ, ಇಷ್ಟು ಗಟ್ಟಿಯಾಗಿ ಒಣಗುತ್ತೆ ಇದು. ಇದನ್ನು ಇವಾಗ ಪುಡಿ ಮಾಡಿ ನಂತರದಲ್ಲಿ ಮಿಕ್ಸಿ ಜಾರಿಗೆ ಹಾಕಿದರೆ ನಿಮಗೆ ಇದು ಪುಡಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಇದನ್ನು ಯಾಕೆ ಆ ಥರ ಮಾಡೋದು ಅಂತಂದರೆ, ಇದರಲ್ಲಿ ನಂಜಿನ ಅಂಶ ಇರುತ್ತೆ. ನಂಜಿನ ಅಂಶ ಸಂಪೂರ್ಣವಾಗಿ ಹೋಗುತ್ತೆ. 2ನೇದು, ಇದರಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ. ಅಶ್ವಗಂಧ ಕುದುರೆಯ ವಾಸನೆ ಬರುತ್ತೆ ಇದರಲ್ಲಿ. ಆ ಕೆಟ್ಟ ವಾಸನೆ ಇದ್ದರೆ ಯಾರಿಗೂ ಅದು ಕುಡಿಬೇಕು ಅಂತ ಅನ್ಸಲ್ಲ. ನಾರ್ಮಲ್ ಆಗಿ ರೋಗಿಗಳು ಯಾರಿಗೂ ಕುಡಿಬೇಕು ಅನ್ಸಲ್ಲ. ಮತ್ತು ಅದು ನಂಜಿನ ಅಂಶ ಇರೋದ್ರಿಂದ ಇವೆರಡೂ ಇದರ ಹೊರಗಡೆ ಹೋಗುತ್ತೆ. ಕುದುರೆಯ ಯೂರಿನ್ ವಾಸನೆ ಬರುತ್ತೆ ಇದಕ್ಕೆ, ಅಶ್ವಗಂಧಕ್ಕೆ, ಆ ಬೇರಿಗೆ. ಸೊ ಅದನ್ನು ಈ ಥರ ಕುದಿಸೋದ್ರಿಂದ ಆ ವಾಸನೆ ಸಂಪೂರ್ಣ ಆಗಿ ಹೋಗುತ್ತೆ ಅಂಶ. ನಂತರದಲ್ಲಿ ಇದನ್ನು ನೀವು ಸೂರ್ಯನ ಬೆಳಕಿನಲ್ಲಿ 7 ದಿನ ಒಣಗಿಸ್ಬೇಕಾಗತ್ತೆ. ಸೂರ್ಯನ ಬೆಳಗ್ಗೆ 7 ದಿನ ಅಂತಂದರೆ 11 ಗಂಟೆಯ ಒಳಗೆ ಬರುವಂತಹ ಬಿಸಿಲು, ಅನ್ನೋದನ್ನು ಅತಿಯಾದ ಬಿಸಿಲಿನಲ್ಲಿ ಇದು ಒಣಗಿಸಲೂಬಾರದು. ಸೊ ಅತಿ ಕಡಿಮೆ ಬಿಸಿಲಿನಲ್ಲಿ 7 ದಿನ ಒಣಗಿಸಿ ಇದನ್ನು ಈ ಥರ ಮಾಡಿ ನೀವು ಹೀಗೆ ಕಟ್ ಮಾಡಿದಾಗ ನೋಡಿ ತುಂಬ ಗಟ್ಟಿ ಇದೆ ಇದು. ನೋಡಿ ಇಷ್ಟು ಗಟ್ಟಿಯಾಗಿ ಒಣಗಬೇಕು. ನಂತರದಲ್ಲಿ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ನೀವು ನೈಸ್ ಮಾಡಿ ಪೌಡ್ರ್ ಮಾಡ್ಬೋದು. ನಂತರದಲ್ಲಿ ಈ ಒಣಶುಂಠಿ ನಾವು ಅಂಗಡಿಯಲ್ಲಿ ತಗೊಂಡಾಗ ನಮಗೆ ಅಷ್ಟು ಯೂಸ್ಫುಲ್ ಆಗೋದಿಲ್ಲ. ಯಾಕಂದರೆ ಅದು ತುಂಬ ಒಣಗಿರೋದಿಲ್ಲ, ತುಂಬ ವೇಸ್ಟೇಜನ್ನೆಲ್ಲ ಒಣಗಿಸ್ಬಿಟ್ಕೊಂಡಿರ್ತಾರೆ. ನಮಗೆ ಅದು ಚೆನ್ನಾಗಿ ಸಿಕ್ಕಿದ್ರೆ ತಗೊಳ್ಳಿ. ಆದರೆ ಚೆನ್ನಾಗಿ ಸಿಗಲಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ಹೋಗಿ ಹಸಿ ಶುಂಠಿನ ತಗೋಬೇಕು. ಬಲ್ತಿರುವ ಹಸಿ ಶುಂಠಿನ ತಗೋಬೇಕು. ಚಿಗುರು ಹಸಿ ಶುಂಠಿ ತರಬಾರ್ದು, ಎಳೆ ತಗೋಬರಬಾರ್ದು. ಇದನ್ನು ನೀವು ತಗೊಬಂದು ಇದನ್ನು ಸಿಪ್ಪೆನಲ್ಲಿ ತೆಗೆದುಬಿಟ್ಟು ಇದನ್ನು ಸಹ 1 ಗಂಟೆಗಳ ಕಾಲ ಹಾಲಿನಲ್ಲಿ ಕುದಿಸ್ಬೇಕು. ಅಂದರೆ ಬೇಯಿಸೋದು, ಹಾಲಲ್ಲಿ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದ ನಂತರ ಹಾಲಲ್ಲಿ ಬೇಯಿಸಿ ಹಾಗೆ ಇದನ್ನು ನೀವು ಸೂರ್ಯನ ಬೆಳಕು 7 ದಿನಗಳ ಕಾಲ ಬೀಳೋ ಜಾಗದಲ್ಲಿ ಇಟ್ಟು ಇದನ್ನು ಒಣಗಿಸ್ಬೇಕು. ನಂತರದಲ್ಲಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಹಾಗೆ ನೀವು ರೈತರ ಬಳಿ ನೇರವಾಗಿ ನೀವು ಅರಿಶಿಣವನ್ನು ತಗೋಬೋದು. ಅರಿಶಿಣ ನೇರವಾಗಿ ನೀವು ರೈತರ ಬಳಿ ತಗೊಂಡಾಗ ಈ ಥರ ಇರುತ್ತೆ. ಗ್ರಂಥಿಗೆನಲ್ಲಿ ಅರಿಶಿಣ ಪೌಡ್ರ್ ಹಚ್ಚಿರ್ತಾರೆ, ಅದನ್ನು ನೀವು ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ನೋಡಿ, ಅರಿಶಿಣ, ಶುದ್ಧವಾಗಿರೋ ಅರಿಶಿಣ, ಇದು ರೈತರಿಂದ ತಗೊಂಡಿರೋದು. ಇದು ಶುದ್ಧವಾಗಿರುವಂತಹ ಪೆಪ್ಪರ್, ಕಾಳುಮೆಣಸು, ಅಲ್ಲಿ ಅಮೃತ ಬಳ್ಳಿ, ಬ್ರಾಹ್ಮಿ, ಇವನ್ನೆಲ್ಲ ನಾವು ಇದರಲ್ಲಿ ಬಳಸ್ತೀವಿ. ಇದನ್ನೆಲ್ಲ ನಾವು ನೈಸಾಗಿ ಪುಡಿ ಮಾಡಬೇಕು. ಯಾವ್ಯಾವ ರೇಷಿಯೋಲ್ಲಿ ತಗೋಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು 100 ಗ್ರಾಮ್ ಮಾಡಲಿಕ್ಕೆ ಏನೇನು ತಗೋಬೇಕು, ಎಷ್ಟೆಷ್ಟು ಹಾಕಬೇಕಾಗುತ್ತೆ ಅಂತ. ಸೊ ನೀವು ಇದನ್ನೆಲ್ಲ ಪೌಡರ್ ಮಾಡಿಬಿಟ್ಟು ಇದನ್ನು ನೀವು ರಾಗಿ ಅಂಬಲಿ ಅಥವಾ ಗಂಜಿ ಮಾಡ್ತಿರೋ ಟೈಮಲ್ಲಿ, ಗಂಜಿಗೆ ಪಲ್ಯ ಎಲ್ಲ ಮಾಡ್ತಿರಲ್ಲ, ಪಲ್ಯದಲ್ಲಿ ಇದನ್ನು ಮಿಕ್ಸ್ ಮಾಡ್ಬೋದು. ಅರ್ಧ ಚಮಚ ಒಂದು ದಿನ ಒಬ್ಬ ವ್ಯಕ್ತಿ ತಗೋಬೇಕಾಗತ್ತೆ. ಯಾರು ಮಾದಕ ವ್ಯಸನ ಅಥವಾ ಧೂಮಪಾನ, ಮದ್ಯಪಾನ, ಮಾದಕ ವ್ಯಸನದ ಚಟವನ್ನು ಹೊಂದಿರೋ ವ್ಯಕ್ತಿಗಳು ಅರ್ಧ ಚಮಚ ಒಂದು ದಿನ ಅವರು ತಗೋಬೇಕು. ಹಾಗೆ 48 ದಿನಗಳ ಕಾಲ ಅವರು ಅದನ್ನು ದೇಹಕ್ಕೆ ತಗೊಂಡಾಗ ಅವರು ಶುದ್ಧವಾಗಿರುವಂತಹ ಒಬ್ಬ
ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯ ಆಗಲಿಕ್ಕೆ ಸಾಧ್ಯ ಆಗ್ತಾನೆ. ಸ್ನೇಹಿತರೆ, ಇದನ್ನೆಲ್ಲ ಬಳಸ್ಬೋದು. ನೀವು ಇದನ್ನು ಬಳಸುವಾಗ ನೀವು ನಿಮ್ಮ ನಿಯರ್ ಬೈ ಆಯುರ್ವೇದಿಕ್ ಡಾಕ್ಟರ್ ಬಳಿ ಎಲ್ಲ ಸಜೆಷನ್ ತಗೊಂಡು ನಂತರದಲ್ಲಿ ನೀವು ಮನೇಲಿ ಇದನ್ನು ತಯಾರಿಸ್ಕೊಂಡು ನೀವು ಮಾಡಿ ನಿಮಗೆ ಇದರ ಈ ಚೂರ್ಣ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ನಂಬರ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ವಿಡಿಯೋ ಮೇಲೆ ನಾನು ಹಾಕಿರ್ತೀನಿ. ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. 48 ದಿನಗಳ ಕಾಲ ಇದನ್ನು ತಗೋಬೇಕಾಗತ್ತೆ. ಒಂದು ವೇಳೆ ಅಧಿಕವಾಗಿ ಅವರು ಕುಡಿತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ಫ್ಯಾಮಿಲಿ ಕೌನ್ಸಿಲಿಂಗನ್ನು ಕೊಡಿಸಿ ಸೈಕಾಟ್ರಿಸ್ಟ್ ಹತ್ರ. ಒಂದು ವೇಳೆ ಅವರು ಸಂಪೂರ್ಣವಾಗಿ ಕುಡಿಯೋದನ್ನು ಬಿಡ್ತಾನೆ ಇಲ್ಲ ಅಥವಾ ಬೇರೆ ಯಾವುದೇ ಮಾದಕ ವ್ಯಸನಗಳು ತುಂಬ ವರ್ಷಗಳಿಂದ ಇತ್ತು ಅಂತಂದರೆ ಅವರನ್ನು ಯಾವುದಾದ್ರು ಪುನರ್ವಸತಿ ಕೇಂದ್ರಗಳಲ್ಲಿ ಬಿಟ್ಟು ಅವರನ್ನು ಚಿಕಿತ್ಸೆಯನ್ನು ಕೊಡಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.